ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಒಂದು ಚಾನಲ್ನಲ್ಲಿ ಸ್ನೇಹಿತರೆ ಆಧ್ಯಾತ್ಮಿಕ ಸಂಬಂಧಿಸಿದಂಥ ವಿಡಿಯೋಗಳು ಹೆಚ್ಚಿನದಾಗಿ ಬರುತ್ತೆ. ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಇನ್ನು ಮಂತ್ರಾಕ್ಷತೆ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ, ಮಂತ್ರಾಲಯಕ್ಕೆ ಹೋಗೋ ಪ್ರತಿಯೊಬ್ಬರಲ್ಲೂ ಒಂದು ಗೊಂದಲ ಇರುತ್ತೆ. ಮಂತ್ರಾಲಯದ ಕೊಡುವ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು, ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿ. ಮಂತ್ರಾಕ್ಷತೆ ಏನಿದೆ ಸ್ನೇಹಿತರೆ, ಅದನ್ನ ರಾಯರ ಆಶೀರ್ವಾದದ ಪ್ರತಿರೂಪ ಅಂತ ಹೇಳಿ ಹಿಂದಿನ ಕಾಲದಿಂದಲೂ ಕರ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಮಂತ್ರಾಲಯದಲ್ಲಿ ಏನು ಅಕ್ಷತೆ ಕೊಡ್ತಾರೆ ನೀವು, ಅದರಲ್ಲಿ 2 ಕಾಳು ಅಕ್ಷತೆಯನ್ನು ನೀವು ಶ್ರೀ ಪೂಜಾಯ ರಾಘವೇಂದ್ರಾಯ ನಮಃ ಅಂತ ಹೇಳಿ ಅಲ್ಲೇನೆ 2 ಕಾಳನ್ನು ತಲೆಯ ಮೇಲೆ ಇಟ್ಕೊಂಡು ಉಳಿದ ಮಂತ್ರಾಕ್ಷತೆಯನ್ನು ನೀವು ಮನೆಗೆ ತರಬೇಕಾಗತ್ತೆ ಸ್ನೇಹಿತರೆ. ತಂದಂಥ ಮಂತ್ರಾಕ್ಷತೆಯನ್ನು ನೀವು ಒಂದು ಬಿಳಿ ಶುದ್ಧವಾದ ಬಟ್ಟೆಯಲ್ಲಿ ಮಂತ್ರಾಕ್ಷತೆಯನ್ನು ಕಟ್ಬಿಟ್ಟು ರಾಯರ ವಿಗ್ರಹ ಏನಿರುತ್ತೆ ನಿಮ್ಮ ಮನೆಯಲ್ಲಿ ಅದರ ಬಲಭಾಗದಲ್ಲಿ ನೀವು ಇಡಬೇಕಾಗತ್ತೆ ಸ್ನೇಹಿತರೆ. ಹಾಗೆ ಪ್ರತಿದಿನ ನೀವು ದೇವರಿಗೆ ಏನು ಪೂಜೆ ಮಾಡ್ತೀರೋ ಪ್ರತಿದಿನ ಆ ಮಂತ್ರಾಕ್ಷತೆಗೂ ನೀವು ಪೂಜೆ ಮಾಡಬೇಕಾಗತ್ತೆ ಸ್ನೇಹಿತರೆ. ಇನ್ನು ತುಂಬ ಜನ ಕೇಳ್ತಾ ಇರ್ತೀರಾ, ಮಂತ್ರಾಕ್ಷತೆಯನ್ನು ತಿನ್ಬೋದಾ, ತಿನ್ನೋದ್ರಿಂದ ಏನಾದರೂ ಆಗುತ್ತಾ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ. ಮಂತ್ರಾಕ್ಷತೆಯನ್ನು ಏನು ರಾಯರ ಆಶೀರ್ವಾದ ಅಂತ ನಾವು ಕರಿತೀವಿ, ಅದನ್ನು ತಿನ್ನೋದ್ರಿಂದ ಯಾವುದೇ ನಿಮಗೆ ಹಾನಿ ಆಗೋದಿಲ್ಲ ಸ್ನೇಹಿತರೆ. 2 ಕಾಳು ಮಂತ್ರಾಕ್ಷತೆಯನ್ನು ನಾವು ಆರೋಗ್ಯ ಸಮಸ್ಯೆ ಇದ್ದಾಗ, ಏನಾದರೂ ಕಾಯಿಲೆ ಇದ್ದಾಗ ತಿನ್ನೋದ್ರಿಂದ ಯಾವ ಹಾನಿಯೂ ಆಗೋದಿಲ್ಲ. ಹಾಗೆ ಮನೆಯಲ್ಲಿ ಮಕ್ಕಳು ರಾತ್ರಿ ಬೆಚ್ಚಿ ಬೀಳ್ತಾ ಇರ್ತಾರೆ ನಿದ್ದೆ ಕನಸಿನಲ್ಲಿ, ಆಮೇಲೆ ಕೆಟ್ಟ ಕನಸು ಬೀಳುತ್ತೆ ಅನ್ನೋದು ಮಕ್ಕಳಿಗೆ ನೀವು ರಾತ್ರಿ ಹೊತ್ತು 2 ಮಂತ್ರಾಕ್ಷತೆಯನ್ನು ಅವ್ರ ತಲೆ ಮೇಲೆ ಅಥವಾ ದಿಂಬಿನ ಹಿಂದೆ ಇಡಬೇಕಾಗುತ್ತೆ ಸ್ನೇಹಿತರೆ. ಅದು ಇಡೋದ್ರಿಂದ ಯಾವ ಕೆಟ್ಟ ಕನಸು ಬೀಳೋದಿಲ್ಲ, ನಿದ್ದೆಯಲ್ಲಿ ಎಚ್ಚರ ಕೂಡ ಆಗೋದಿಲ್ಲ. ಹಾಗೆ ನೀವು ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕಾರ್ಯ ಮಾಡಬೇಕು, ಇಲ್ಲ ಎಲ್ಲಾದರೂ ಹೋಗಬೇಕು ಅನ್ನುವಾಗ 2 ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಇಟ್ಕೊಂಡು ಹೋಗಿ ಸ್ನೇಹಿತರೆ. ನೀವು ಮಾಡೋ ಕೆಲಸದಲ್ಲಿ ಯಶಸ್ವಿ ಅಂತೂ ಖಂಡಿತ ಆಗುತ್ತೆ. ಯಾವುದೇ ಒಳ್ಳೆ ಕೆಲಸ ಇದ್ರೂ ನೀವು ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಇಟ್ಕೊಂಡು ರಾಯರ ಸ್ಮರಿಸ್ಕೊಂಡು ಹೋಗಿ ಸ್ನೇಹಿತರೆ. ಹಾಗೆ ಇನ್ನೊಂದು ಪ್ರಮುಖವಾದ ವಿಷಯ ಅಂತಂದರೆ, ನಿಮ್ಮನೇಲಿ ಮಂತ್ರಾಕ್ಷತೆ ಇದೆ ಅಂತಂದರೆ ಸ್ವಲ್ಪ ಮೈಲ್ಗೆಯಿಂದ ಇರಬೇಕಾಗುತ್ತೆ ಸ್ನೇಹಿತರೆ. ನೀವು ಮಾಂಸಾಹಾರ ತಿಂದಿದ್ದ ದಿನ ಎಲ್ಲ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಇಟ್ಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ. ಹಾಗೆ ಇನ್ನೊಂದು, ಮಂತ್ರಾಲಯದಿಂದ ತಂದ ಮಂತ್ರಾಕ್ಷತೆಯನ್ನು ಕಾಲ ಕೆಳಗೆ ಬಿಸಾಕೋದು, ಕೆಳಗೆ ಇಡೋದು ಅದೆಲ್ಲ ಅಪಪ್ರಚಾರ ಮಾಡಿದಾಗೆ ಮಂತ್ರಾಕ್ಷತೆಗೆ. ಆ ಥರ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ನನ್ನ ಜೀವನದಲ್ಲಿ ಮಂತ್ರಾಕ್ಷತೆ, ಮಂತ್ರಾಲಯ, ರಾಘವೇಂದ್ರದಿಂದ ತುಂಬ ಬದಲಾವಣೆ ಆಗಿದೆ. ಇವತ್ತೊಂದು ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡಿ ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ರಾಯರದೇ ಸಾಕ್ಷಿ. ನೀವು ಅಷ್ಟೇ ರಾಯರನ್ನು ನಂಬಿ ಸ್ನೇಹಿತರೆ, ನಿಮ್ಮ ಬದುಕಲ್ಲೂ ಒಳ್ಳೆಯದಾಗತ್ತೆ.